ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ಸ್ಟಾರ್ ಹೀರೋಯಿನ್ಗಳಲ್ಲಿ ನಟಿ ಪ್ರೇಮಾ ಅವರು ಕೂಡ ಒಬ್ಬರು. ಕಳೆದ 29 ವರ್ಷಗಳಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಯ ಹಲವು ಸಿನಿಮಾಗಳಲ್ಲಿ ನಟಿ ಪ್ರೇಮಾ ಕಾಣಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಬಣ್ಣದ ಲೋಕದಿಂದ ಕೊಂಚ ಗ್ಯಾಪ್ ಪಡೆದುಕೊಂಡಿದ್ದ ಪ್ರೇಮಾ ಈಗ ಮರಳಿದ್ದಾರೆ. ಮುಖ್ಯವಾಗಿ ಕಿರುತೆರೆಗೆ ಅವರು ಕಾಲಿಟ್ಟಿದ್ದಾರೆ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಮಹಾನಟಿ ರಿಯಾಲಿಟಿ ಶೋನಲ್ಲಿ ಪ್ರೇಮಾ ತೀರ್ಪುಗಾರರಾಗಿದ್ದಾರೆ. ಅವರ ಜೊತೆಗೆ ರಮೇಶ್ ಅರವಿಂದ್, ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಿಶ್ವಿಕಾ ನಾಯ್ಡು ಕೂಡ ಇರಲಿದ್ದಾರೆ. ಅನುಶ್ರೀ ಈ ಶೋ ನಿರೂಪಣೆ ಮಾಡಲಿದ್ದಾರೆ. ಈಗಾಗಲೇ ಸಂಚಿಕೆಗಳು ಪ್ರಸಾರ ಕೂಡ ಆಗಿದೆ. ಈ ಶೋನಲ್ಲಿ ನಟಿ ಪ್ರೇಮಾ ಅವರು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ನನ್ನ ಶಾಲಾ ಕಾಲೇಜು ದಿನಗಳು ಮುಕ್ತಾಯವಾಗಿದ್ದವು. ಮುಂದೇನು ಮಾಡುವುದು ಎಂದು ಯೋಚನೆ ಮಾಡುತ್ತಿದ್ದೆ. ಆಗ ನನಗೆ ಗಗನಸಖಿ ಆಗಬೇಕು ಅಂತ ತುಂಬಾ ಆಸಕ್ತಿ ಇತ್ತು. ಆ ಟೈಮ್ನಲ್ಲಿ ಸವ್ಯಸಾಚಿ ಸಿನಿಮಾಗೆ ಟ್ರೈ ಮಾಡು ಅಂತ ಅಮ್ಮ ಹೇಳಿದ್ರು. ನಿನಗಿಷ್ಟ ಆದ್ರೆ ಮಾಡು, ಇಲ್ಲ ಅಂದ್ರೆ ಬೇಡ ಅಂತಲೂ ಹೇಳಿದರು. ನನ್ನ ಸೆಕೆಂಡ್ PUC ಪರೀಕ್ಷೆಗಳು ನಡೆಯುತ್ತಿದ್ದ ಸಮಯ. ನೀವು ಫೋಟೋ ಸೆಷನ್ಗೆ ಬರಬೇಕು ಅಂತ ಆಗ ನನಗೆ ಕಾಲ್ ಬಂತು. ಆ ಸಿನಿಮಾಗೆ MS ರಾಜಶೇಖರ್ ಅವರು ನಿರ್ದೇಶಕರು ಎಂದು ಮಾಹಿತಿ ನೀಡುತ್ತಾರೆ ಪ್ರೇಮಾ. MS ರಾಜಶೇಖರ್ ಅವರು ಫೋಟೋ ಶೂಟ್ ಮಾಡಿದರು. ಆಗಲೇ ನಾನು ಶಿವರಾಜ್ಕುಮಾರ್ ಅವರನ್ನ ಮೊದಲ ಬಾರಿಗೆ ನೋಡಿದ್ದು. ಅಮ್ಮನಿಗೂ ತುಂಬಾ ಇಂಟ್ರೆಸ್ಟ್ ಇತ್ತು. ಕೊನೆಗೂ ನಿರ್ಮಾಪಕರು ಎಲ್ಲ ಒಪ್ಪಿಕೊಂಡ ಮೇಲೆ ನನಗೆ ಸವ್ಯಸಾಚಿ ಸಿನಿಮಾ ಸಿಕ್ತು. ಆಗ ಶಿವರಾಜ್ಕುಮಾರ್ ಅವರಿಗೆ ನಾನು ದೊಡ್ಡ ಅಭಿಮಾನಿ. ಅವರು ಏನೇ ಡ್ಯಾನ್ಸ್ ಮಾಡಿದರೂ ನಾನು ಅದನ್ನ ಮಾಡುತ್ತಿದ್ದೆ. ಅವರ ಸ್ಟೈಲ್ ಎಲ್ಲ ಗಮನಿಸುತ್ತಿದ್ದೆ ಎಂದು ಪ್ರೇಮಾ ಹೇಳುತ್ತಾರೆ. ನಮ್ಮ ಅದೃಷ್ಟ ಏನಂದ್ರೆ 4 ಸಿನಿಮಾಗಳನ್ನ ನಾನು ಶಿವರಾಜ್ಕುಮಾರ್ ಅವರೊಂದಿಗೆ ಮಾಡಿದ್ದೇನೆ. ಅದರಲ್ಲಿಯೂ ಓಂ ದೊಡ್ಡ ದಾಖಲೆ ಬರೆದ ಸಿನಿಮಾ. ಅದಕ್ಕಾಗಿ ನಾನು ಉಪೇಂದ್ರ ಅವರಿಗೆ ಧನ್ಯವಾದ ಹೇಳಬೇಕು. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾನರ್ಗೆ ಧನ್ಯವಾದ ಹೇಳಬೇಕು. ಯಾಕೆಂದ್ರೆ ರಾಜ್ಕುಮಾರ್ ಸರ್ ನನ್ನನ್ನ ಸೆಲೆಕ್ಟ್ ಮಾಡದೇ ಇದ್ದಿದ್ರೆ ನಾನು ಈ ಮಟ್ಟಕ್ಕೆ ಬರುತ್ತಿರಲಿಲ್ಲ ಎಂದು ಪ್ರೇಮಾ ತಿಳಿಸಿದ್ದಾರೆ. ನಾನು ಸೆಟ್ಗೆ ಹೋದಾಗ ಕ್ಯಾಮ್ರಾ ಆನ್ ಆದ ಕೂಡಲೇ ಅದನ್ನ ನನ್ನ ಲವ್ವರ್ ಎಂದುಕೊಳ್ಳುತ್ತಿದ್ದೆ. ಅದು ನನ್ನ ಲವ್ ಮಾಡಬೇಕು ಎಂದರೆ ನಾನು ಏನು ಕೊಡಬಲ್ಲೆ ಎಂದು ಯೋಚಿಸುತ್ತೇನೆ ಅಂತ ಹೇಳುತ್ತಾರೆ ಪ್ರೇಮಾ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.